ತುಂಬಾ ಚಿಕ್ಕ ವಯಸ್ಸಿಂದ ಸ್ಟಾರ್ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡವನು, ಆತರ ಜನ ಸೇರ್ಬೇಕು, ಜನ ನನಗೋಸ್ಕರ ಬರ್ಬೇಕು ಅಂತ ಕನ್ಸ್ ಕಟ್ಕೊಂಡಿರೋರು. KGF ಅಲ್ಲಿ ಯಶ್ ಬಂದಂಗೆ ಕೈ ಬಂತು, ಆಮೇಲೆ ಮುಖ ಎಲ್ಲ ತುಂಬಾ ಚೆನ್ನಾಗಿತ್ತು ನಂದು ಎಂಟ್ರಿ. ಎಕ್ಸ್ಕ್ಯೂಸ್ ಮೀ, ಇದು ಕಾಪಿ ಮಾಡಿರೋ ಸಾಂಗ್ ಅಲ್ವಾ? ಒರಿಜಿನಲ್ ಸಾಂಗ್ ತುಂಬಾ ಚೆನ್ನಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ ಜೊತೆ ಇವತ್ತು ಆದಿಲಕ್ಷ್ಮಿ ಪುರಾಣ ಸೀರಿಯಲ್ನ ಆದಿ ಹಾಗೆ ಲಕ್ಷ್ಮಿ ಅವರಿದ್ದಾರೆ. ಒಂದಷ್ಟು ಮಾತುಕತೆ ಇವ್ರ ಜೊತೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಇಬ್ರು ಹೇಗಿದ್ದೀರಾ? ಹಾಯ್, ನಾನ್ ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಹಾಯ್, ನಾನು ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೂಪರ್ ಸ್ಟಾರ್ ರೀತಿಯಲ್ಲೇ ಎಂಟ್ರಿ ಕೊಟ್ಟಿದ್ದೀರಾ. ಹಾಗೆ ನೀವು ಕೂಡ ಬಂದು ತಡೆದಂತಹ ರೀತಿ ಎರಡೂ ನೋಡಿದ್ವಿ. ಹೇಗಿತ್ತು ಅಷ್ಟು ಜನದ ಮಧ್ಯ ಒಂದು ಸೂಪರ್ ಸ್ಟಾರ್ ತರ ನೀವ್ ನಿಂತ್ಕೊಂಡು ಗಿಟಾರ್ ಬಾರ್ಸ್ಕೊಂಡು? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅದು ಒಂದು ಡ್ರೀಮಿ ಎಂಟ್ರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಸ್ಟಾರ್ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡವನು, ಆತರ ಜನ ಸೇರ್ಬೇಕು, ಜನ ನನಗೋಸ್ಕರ ಬರ್ಬೇಕು ಅಂತ ಕನ್ಸ್ ಕಟ್ಕೊಂಡಿರೋರು. ಅದು ಆಕ್ಟಿಂಗೇ ಆಗಿದ್ರು ಅಲ್ಲಿ ಅಷ್ಟು ಜನರು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ರಾತ್ರಿ ಇಡೀ ಶೂಟ್ ಮಾಡಿದ್ವಿ ಆ ಸೀಕ್ವೆನ್ಸ್. ನಾವು ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನಿದೆ ಆ ಸೀಕ್ವೆನ್ಸ್, ಅದು ಆಕ್ಚುಲಿ ತುಂಬಾ ಟ್ರಿಮ್ ಆಗಿದೆ, ಇನ್ನೂ ತುಂಬಾ ದೊಡ್ಡದಿತ್ತು. ಸೊ ಇಡೀ ರಾತ್ರಿ ಶೂಟ್ ಮಾಡಿದ್ವಿ. ಇಡೀ ರಾತ್ರಿ ಎನರ್ಜಿ ಡ್ರಾಪೇ ಆಗ್ಲಿಲ್ಲ, ಅಷ್ಟು ಜನ. ಅಂಡ್ ಅಲ್ಲಿ ಇದ್ದಿದ್ದ ಆರ್ಟಿಸ್ಟ್ಗಳು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು. ಅಷ್ಟು ಜನನು ಇಡೀ ರಾತ್ರಿ ಕಿರ್ಚ್ತಿದ್ರು, ಇಡೀ ರಾತ್ರಿ ನಂಗೆ ಎನರ್ಜಿ ಕೊಡ್ತಿದ್ರು. ನನಗೆ ಅದೆಲ್ಲಿಂದ ಎನರ್ಜಿ ಬಂತು ಗೊತ್ತಿಲ್ಲ. ನಾನು ಕೂಡ ನನ್ನ ಬೆಸ್ಟ್ ನಾನು ಕೊಟ್ಟೆ. ಒಂಥರ ಈಗ್ಲೂ ಅದನ್ನ ನೆನ್ಸ್ಕೊಂಡ್ರೆ ನನ್ಸ ಅನ್ಸುತ್ತೆ. ಅಷ್ಟು ಒಳ್ಳೆ ಸೆಟಪ್ ಇತ್ತು ಅದು. ಅಂದ್ರೆ ಯಾವುದೇ ಹೀರೋಗಾಗ್ಲಿ ಆತರ ಒಂದ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸೀರಿಯಲ್ ಅಲ್ಲಾಗ್ಲಿ ಅಥವಾ ಸಿನಿಮಾದಲ್ಲಾಗ್ಲಿ. ಸೊ ನಿಮ್ಮ ಎಂಟ್ರಿ ನೋಡಿ ಸಿಕ್ಕಾಪಟ್ಟೆ ಜನ ಖುಷಿ ಪಟ್ಟಿದ್ದಾರೆ. ಅದರಲ್ಲಿ ಮದ್ವೆ ಮನೆಯಲ್ಲಿ ತಾಳಿ ಕಟ್ಟುವಾಗ ನಿಲ್ಸಿ ಅಂತ ಬರ್ತಾರಲ್ಲ, ಹಂಗೆ ಲಕ್ಷ್ಮಿ ಅವರು ನಿಲ್ಸಿ ಅಂತ ಬಂದ್ರು. ಸೊ ನಿಮ್ ಎಂಟ್ರಿ ಬಗ್ಗೆ ಹೇಳಿ. ನನ್ನ ಎಂಟ್ರಿ ಕೂಡ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಏನ್ ಮಾಡಬಹುದು ನನ್ನ ಎಂಟ್ರಿಗೆ ಅಂತ ನಾನು ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೆ. ಸೊ ಫಸ್ಟು KGF ಅಲ್ಲಿ ಯಶ್ ಬಂದಂಗೆ ಕೈ ಬಂತು, ಆಮೇಲೆ ಮುಖ ಎಲ್ಲ ತುಂಬಾ ಚೆನ್ನಾಗಿತ್ತು ನಂದು ಎಂಟ್ರಿ. ಕ್ಯೂಟ್ ಆಗಿ ನಿಲ್ಸಿ ಅಂತ ಹೇಳ್ಬಿಟ್ಟು, ಆಮೇಲೆ ಇನ್ನೋಸೆಂಟ್ ಆಗಿ ಹತ್ರ ಬಂದು ಇದು ಕಾಪಿ ಸಾಂಗ್ ಅಲ್ವಾ ಅಂತೆಲ್ಲ ಹೇಳೋ ತರ ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿತ್ತು. ಪಾಪ ಅವ್ರು ಅಷ್ಟ್ ಚೆನ್ನಾಗ್ ಅದನ್ನ ಇನ್ಸ್ಪಿರೇಷನ್ ಅಂತ ಹೇಳಿದ್ರು. ಹ್ಮ್ ನೀವ್ ಕಾಪಿ ಅನ್ಬಿಟ್ಟು ನೀವು ಬೇಜಾರ್ ಮಾಡಿದಲ್ವಾ? ಅಲ್ಲಿ ಅವಮಾನ ಮಾಡಿದ್ರು ಸರ್, ಮಾಡೋದೇನೋ ಎಲ್ರು ಮುಂದೆ. ಮನೇಲಿ ಬಂದ್ಬಿಟ್ಟು ಪೂರಿನೋ ದೋಸೆನೋ ಹಾಕ್ತಾರಲ್ಲ ಪ್ಲೇಟ್ ಮೇಲೆ, ಇದೆಷ್ಟ್ ಸರಿ ಹೇಳಿ? ಅದೇ ಅದು 100% ತಪ್ಪು. ಅವಮಾನ ಮಾಡಿದ್ರೆ ಮನೇಲೂ ಹಂಗೆ ಇರ್ಬೇಕು. ಮನೇಲಿ ಮನೆಯವ್ರ ಮುಂದೆ ನಾಟಕ ಆಡೋದು, ಕಾಲೇಜಲ್ಲಿ ಬಂದು ಕಾಲೇಜವ್ರ ಮುಂದೆ ಅವಮಾನ ಮಾಡೋದು, ಮನೇಲಿ ಹಂಗಿರೋದು, ಇಟ್ಸ್ ನಾಟ್ ಅಟ್ ಆಲ್ ಫೇರ್. ಮೈ ಇಂಟೆನ್ಷನ್ಸ್ ಏನಂದ್ರೆ, ಕಾಲೇಜಲ್ಲಿ ಏನೇನ್ ನಡೆದಿದ್ರು ಅದನ್ನ ಕಾಲೇಜಲ್ಲಿ ಬಿಟ್ಬಿಡ್ಬೇಕು, ಮನೆ ತನಕ ತಗೊಂಡ್ ಬರಬಾರ್ದು. ಸೊ ಇವಾಗ ಆಫೀಸಲ್ಲಿ ಟೆನ್ಷನ್ಸ್ ಇರುತ್ತೆ, ತುಂಬಾ ಕೆಲ್ಸ ಇರುತ್ತೆ, ಹಂಗಂತ ಮನೆಗೆ ಹೋಗಿ ಗಂಡ ಹೆಂಡತಿ ಮಕ್ಕಳ ಮೇಲೆ ಹಾಕಕ್ಕಾಗತ್ತಾ? ಬಿಡ್ತಾರ ಅವರು ಸುಮ್ನೆ? ಸೊ ಅದೇ ತರ ಇದು ಕೂಡ ಕಾಲೇಜಲ್ಲಿ ಏನೇನ್ ನಡೆದಿದ್ರು ಅಲ್ಲೇ ಬಿಟ್ಬಿಟ್ಟು ವಾಪಸ್ ಬಂದು ಮನೇಲಿ ದೊಡ್ಡ ನೆಮ್ಮದಿಯಾಗಿ ದೊಡ್ಡ ಇರ್ಬೇಕು. ಸಿಂಗರ್ಸ್ ಏನಾದ್ರು ಸಾಂಗ್ ನ ಕಾಪಿ ಮಾಡಿದ್ರೆ ಇನ್ಸ್ಪಿರೇಷನ್ ಅಂತಾರೆ, ನಾವು ಕಾಪಿ ಮಾಡಿದ್ರೆ ಕಾಪಿ ಅಂತಾರೆ. ಇದು ಯಾವ ಬೇಸಿಕಲಿ ನೀವು ಆಗಲ್ಲ. ಅಷ್ಟೇ ಅಷ್ಟೇ. ಅಷ್ಟೇ. ಅಣ್ಣನ ಮದ್ವೆ ಅಂತ ಇರೋದು, ಅದೇ ತಂಗಿ ಹೇಗೆ ಬಲೆಗ್ ಬಿಟ್ರು, ಹೆಂಗ್ ಕ್ಯಾಚ್ ಹಾಕೊಂಡ್ರಿ? ನಾವು ಫಸ್ಟ್ ಪ್ರೋಮೋದಲ್ಲಿ ಆ ಟ್ವಿಸ್ಟ್ ತೋರಿಸಿದೀವಿ. ಏನಿದು, ಇಲ್ಲಿ ನೋಡಿದ್ರೆ ಕಾಲೇಜಲ್ಲೂ ಇದಾರೆ, ಅಲ್ಲಿ ನೋಡಿದ್ರೆ ಗಂಡ ಹೆಂಡತಿ ತರ ಇದಾರೆ, ಏನಿದು ಕತೆ ಇವ್ರಿಬ್ರ ಮಧ್ಯದಲ್ಲಿ ಅಂತ. ಸೊ ಜನಕ್ ಒಂದು ಟ್ವಿಸ್ಟ್ ಕೊಟ್ಟಿದೀವಿ. ಆಮೇಲೆ ಸೆಕೆಂಡ್ ಪ್ರೋಮೋದಲ್ಲಿ ಬಂದು ಒಂದು ಅಣ್ಣ ತಂಗಿ ಬಾಂಡಿಂಗ್ ಹೇಗಿರತ್ತೆ. ಲೈಕ್ ನನ್ಗೆ ಅಣ್ಣ ಅಂದ್ರೆ ತುಂಬಾನೇ ಇಷ್ಟ, ಅಣ್ಣಂಗೂ ಅಷ್ಟೇ ತಂಗಿ ಅಂದ್ರೆ ತುಂಬಾ ಫೇವ್ರೆಟ್. ಸೊ ಅವರಿಬ್ಬರು ಬಾಂಡಿಂಗ್ ತೋರಿಸಿದೀವಿ. ಸೊ ನೆಕ್ಸ್ಟ್ ತಮ್ಮ ಅಕ್ಕ, ನೀವ್ ಹೇಳಿ. ಅದೇ ಅಕ್ಕ ತಮ್ಮನ್ ಬಾಂಡಿಂಗ್ ಕೂಡ ಅದೇ ತರ ಇದೆ. ಯಾಕಂದ್ರೆ ಅಣ್ಣ ತಂಗಿ ಬಗ್ಗೆ ಮಾತಾಡುವಂತ ಸಿನಿಮಾಗಳು, ಕಥೆಗಳು ತುಂಬಾ ನೋಡಿದೀವಿ. ಅಕ್ಕ ತಮ್ಮನ್ ಬಾಂಡಿಂಗ್ ಕೂಡ ಅಷ್ಟೇ ಸ್ಪೆಷಲ್. ಅದೊಂಥರ ಇನ್ನೂ ಜಾಸ್ತಿ ಕ್ಯೂಟ್ ಆಗಿರುವಂತ ಬಾಂಡ್. ಯಾಕಂದ್ರೆ ದೊಡ್ಡವಳು ಅಕ್ಕನೇ, ಅದು ಪ್ರೊಟೆಕ್ಟಿವ್ ಆಗಿರೋದು ತಮ್ಮ. ಸೊ ಅದೊಂಥರ ಒಂದು ಸ್ಪೆಷಲ್ ಬಾಂಡ್. ಅಲ್ಲ, ಎಲ್ಲರೂ ಅಕ್ಕನ್ ಮದ್ವೆ ಮಾಡ್ಬೇಕು ಅಂದಾಗ ಮುಂದೆ ನಿಂತು ಮದ್ವೆ ಮಾಡ್ತಾರೆ, ನೀವು ನಿಲ್ಸಕ್ಕೆ ಸ್ಕೆಚ್ ಆಗ್ತಾ ಇದೀರಲ್ಲ. ಅಕ್ಕ ಇಷ್ಟಪಟ್ಟಿದ್ರೆ 100% ನಾನು ಮುಂದೆ ನಿಂತಿದ್ದೆ. ಅಕ್ಕಂಗೆ ಓದ್ಬೇಕು ಅಂತ ಆಸೆ ಇದೆ, ಫಾರಿನ್ಗೆ ಹೋಗ್ಬೇಕು ಅಂತ ಆಸೆ ಇದೆ. ಅವಳಿಗೆ ಕೆರಿಯರ್, ಅವಳು ನಂತರ ಅಲ್ಲ, ನಾನು ಲಾಸ್ಟ್ ಬೆಂಚರ್, ಆದ್ರೆ ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ.
ಸೊ ಅವಳ ಆಸೆ ಈಡೇರ್ಬೇಕು ಅನ್ನೋದು ನನ್ನ ಆಸೆ. ಲಕ್ಷ್ಮಿ ಅವರೇ, ಅಂದ್ರೆ ನಿಮ್ಮ ಅಣ್ಣನ ಮದ್ವೆ ಅಶೋಕ್ ಸರ್ ಮಾಡಿದ್ದಾರೆ. ಅವರು ಸಿಕ್ಕಾಪಟ್ಟೆ ಅದ್ಭುತವಾದಂತಹ ಕಲಾವಿದ್ರು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗಿರ್ಬೋದು, ಆ ಅನುಭವ ಎಲ್ಲ ಹೇಗಿತ್ತು? ಎಸ್, ನಾನು ಫಸ್ಟ್ ಟೈಮ್ ನಮ್ಮಿಬ್ಬರದು ಪಿಕಪ್ ಆಯ್ತು. ಹೋಗ್ಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ದೆ, ಸೊ ಐಮ್ ಸೋ ಎಕ್ಸೈಟೆಡ್ ನಿಮ್ ಜೊತೆ ಆಕ್ಟ್ ಮಾಡೋದಕ್ಕೆ ಅಂತೆಲ್ಲ ಹೇಳ್ತಾ ಇದ್ದೆ. ಬಿಕಾಸ್ ಫಸ್ಟ್ ಶೂಟ್ ಸ್ಟಾರ್ಟ್ ಆಗಿದ್ದೆ ನಮ್ಮಿಬ್ಬರ ಮೇಲಿಂದ, ಅಲ್ಲಿಂದ ಶುರುವಾಯ್ತು. ಸೊ ಹಿಂಗೆ ಇವರೆಲ್ಲ ಇಷ್ಟೊಂದು ಸೀನಿಯರ್ ಆರ್ಟಿಸ್ಟ್ಗಳು, ಆಮೇಲೆ ಹೇಗೆ ನಮ್ಮ ಜೊತೆ ಜೆಲ್ ಆಗ್ತಾರೆ ಅಥವಾ ಏನು ಹಿಂಗೆ ಅಂತ ಸಿಕ್ಕಾಪಟ್ಟೆ ಭಯ ಆಯ್ತು. ಅದ್ರ ಜೊತೆ ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಇತ್ತು ಆಕ್ಟ್ ಮಾಡೋದಕ್ಕೆ ಅವ್ರ ಜೊತೆ, ಬಿಕಾಸ್ ಅವರು ತುಂಬಾ ಒಳ್ಳೊಳ್ಳೆ ಮೂವೀಸ್ಗಳು ಮಾಡಿದ್ದಾರೆ, ದೊಡ್ಡ ದೊಡ್ಡವ್ರ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಎಕ್ಸೈಟ್ಮೆಂಟ್ ಜೊತೆ ಭಯಾನೂ ಇತ್ತು. ಬಟ್ ಅಶೋಕ್ ಸರ್ ಸೋ ಸ್ವೀಟ್ ಅಂದ್ರೆ ಏನಾದ್ರೂ ಗೊತ್ತಾಗ್ಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಅವ್ರ ಒಂದು ಡೈಲಾಗ್ಗೆ ನಂದು ಒಂದು ರಿಯಾಕ್ಷನ್ ಇರುತ್ತೆ, ಅಥವಾ ನಂದು ಒಂದು ರಿಯಾಕ್ಷನ್ಗೆ ಅವ್ರದ್ದೊಂದು ಡೈಲಾಗ್ ಏನಾದ್ರೂ ಇರುತ್ತೆ. ಸೊ ಅದನ್ನ ನೀನ್ ಹಿಂಗ್ ತಗೋ, ನಾನು ಅದನ್ನ ಹಿಂಗ್ ತಗೋತೀನಿ, ನೀನ್ ಅದನ್ನ ಹಂಗ್ ತಗೋ, ನಾನು ಇದನ್ನ ಹಂಗ್ ಮಾಡ್ತೀನಿ. ಆ ತರ ಎಲ್ಲ ತುಂಬಾ ಸ್ವೀಟ್ ಆಗಿ ಹೇಳ್ಕೊಟ್ರು. ಓಕೆ, ಬಿಕಾಸ್ ಅವಾಗ ನನ್ಗೂ ಅವ್ರ ಜೊತೆಗೆ ಮಿಂಗಲ್ ಆಗೋದಕ್ಕೆ ಈಸಿ ಆಯ್ತು. ನಾವಿಬ್ರು ಸೇರ್ಕೊಂಡ್ರೆ ಬರೀ ಕೆಲ್ಸದ ಬಗ್ಗೆ, ನೀವ್ KGF ಮೂವಿ ಮಾಡಿದ್ರಲ್ಲ ಹೆಂಗಿತ್ತು, ಈ ತರನೇ ಮಾತಾಡ್ತಾ ಇರ್ತೀವಿ ಯಾವಾಗ್ಲೂನು. ಸೊ ಅಷ್ಟೇ ನನ್ಗೆ ಸಪೋರ್ಟ್ ಮಾಡಿದ್ರು ಅವ್ರು ಆಕ್ಟ್ ಮಾಡೋದಕ್ಕೆ. ಫಸ್ಟ್ ಡೇ ಎಲ್ರಿಗೂ ಭಯ ಇರುತ್ತೆ, ಎಷ್ಟೇ ಪ್ರಾಜೆಕ್ಟ್ಸ್ ಮಾಡಿರ್ಲಿ, ಎಷ್ಟೇ ಮೂವೀಸ್ ಮಾಡಿರ್ಲಿ, ಏನೇ ಆಗ್ಲಿ, ಫಸ್ಟ್ ಅಂದಾಗ ಅದು ಒಂದ್ ಸೆಟ್ಟಿಗೆ ಹೋಗ್ತಾ ಇದೀವಿ, ಹೊಸ ಜಾಗ, ಹೊಸ ಇದು ಅಂದಾಗ ಭಯ ಇದ್ದೇ ಇರತ್ತೆ. ಸೊ ಅಲ್ಲಿ ನನ್ಗೆ ತುಂಬಾ ಕಂಫರ್ಟ್ ಮಾಡಿ ಕೊಟ್ರು. ಹೇಗ್ ಬಂತು ಇಬ್ಬರಿಗೂ ಆಪರ್ಚುನಿಟಿ ಅನ್ನೋದು? ಲೀಡ್ ಆಗೇ ಮಾಡಬೇಕು ಅಂತ ನಾನು ಪ್ರಿಪೇರ್ ಆಗ್ತಿದ್ದೆ. ಸೊ ಆ ಟೈಮಲ್ಲಿ ಬಂದಿದ್ದೆ ಆದಿಲಕ್ಷ್ಮಿ ಪುರಾಣ. ನಾನು ಹೋಗಿ ಲುಕ್ ಟೆಸ್ಟ್ ಕೊಟ್ಟೆ. ಆ್ಯಂಡ್ ನಾನು ಗೊತ್ತಿಲ್ಲ ನನಗೂ ಆಗುತ್ತಾ ಇಲ್ವಾ ಅನ್ನೋದ್ರೆಲ್ಲ ಇದ್ದೆ. ಬಟ್ ನನ್ನ ಅದೃಷ್ಟಕ್ಕೆ ಅವ್ರಿಗೆ ನಾನು ತುಂಬ ಚಿಕ್ಕ ವಯಸ್ಸು ಅನ್ನೋದೊಂದು ನಾನು ಗೊತ್ತಿದ್ದೆ. ಯಾಕಂದರೆ ಸೀರಿಯಲ್ ಹೀರೋಗಳು ನೀವು ನೋಡಿದ್ರೆ ದೇ ಆರ್ ಆಲ್ವೇಸ್ 25+ ಇರ್ತಾರೆ. ಸೊ ನಾನು ತುಂಬ ಚಿಕ್ಕವನು, ಇನ್ನೊಂದು ಸ್ವಲ್ಪ ವರ್ಷ ಲೀಡ್ ನನಗೆ ಸಿಗಲ್ವೇನೋ, ಸಪೋರ್ಟಿಂಗ್ ಮಾಡ್ತಾ ಇರ್ಬೇಕೇನೋ ಅಂತ ಅನ್ಕೋತಿರುವಾಗಲೇ ದೇ ವಾಂಟೆಡ್ ಯಾರಾದರೂ ವೆರಿ ಯಂಗ್ ಆರ್ಟಿಸ್ಟ್ ಲೀಡ್ ಆಗಿ. ಸೊ ನನ್ನ ಅದೃಷ್ಟಕ್ಕೆ ಐ ಗಾಟ್. ನಂಗೂನು ಅದೇ ಆಸೆ ಇತ್ತು, ತುಂಬಾ ವರ್ಷದಿಂದ ಹೀರೋಯಿನ್ ಆಗ್ಬೇಕು ಅನ್ನೋ ಕನ್ಸಿತ್ತು. ಸೊ ಇದು ಫಸ್ಟ್ ಕಾಲ್ ಬಂದಾಗ ಜಿ ಕನ್ನಡಗೆ ಅಂತ ಅಂದಾಗ ಲಿಟಲ್ ಶಾಕ್ಡ್. ನನ್ ಕಾಲ್ ಬಂದಿದ್ಯಾ ಅಥವಾ ಯಾರು ಪ್ರ್ಯಾಂಕ್ ಮಾಡ್ತಾ ಇದ್ದಾರಾ ಅಂತ ಸ್ವಲ್ಪ ಶಾಕ್ ಆಯ್ತು. ಆಮೇಲೆ ಚಾನಲ್ ಇಂದ ಎಲ್ಲರೂ ಮಾತಾಡಿದಾಗ ತುಂಬಾ ಖುಷಿ ಆಯ್ತು, ನಾನ್ ಜಿ ಕನ್ನಡ ಪ್ರಾಜೆಕ್ಟ್ಗೆ ಹೀರೋಯಿನ್ ಆಗ್ತಾ ಇದ್ದೀನಿ ಅಂತ. ಸೋ ಹ್ಯಾಪಿ ಅವತ್ತು ಕಾಲ್ ಬಂದಾಗ. ಅಂಡ್ ಆಸ್ ಐ ಸೆಡ್, ನಾನು ಆಗಿದ್ದೀನಾ ಅನ್ನೋದು ಒಂದು ಎಲ್ಲೋ ಕಡೆ ಭಯನೂ ಇತ್ತು. ಆಫ್ಟರ್ ಎಲ್ಲ ಪ್ರೋಸೆಸ್ ಶುರು ಆದಾಗ ಸೋ ಹ್ಯಾಪಿ, ತುಂಬಾನೇ ಖುಷಿ ಆಯ್ತು ನನ್ಗಿದ್ರಿಂದ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಟೈಮ್ ಬಂತು ಅನ್ನೋ ತರ ಅನ್ನಿಸ್ತು. ಆಫ್ ಸ್ಕ್ರೀನ್ ಹೇಗಿರ್ತೀರಾ ಇಬ್ರು? ಅಂದ್ರೆ ಜಗಳ ಆಡ್ತಿರ್ತೀರಾ, ಟಾಮ್ ಅಂಡ್ ಜೆರಿನಾ ಹೇಗೆ? ಪಾಪ ಜೋರಾಗಿ ಮಾತು ಆಡಲ್ಲ. ಇಲ್ಲ ಇಲ್ಲ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಜೋರಾಗಿ ಮಾತು ಆಡಲ್ಲ, ಮಾತೇ ಆಡಲ್ಲ. ವೆರಿ ಸ್ವೀಟ್. ನಾನು ಕೂಡ ಅಷ್ಟೇ, ನಾನು ಹೆಣ್ಮಕ್ಳದ್ಗೆ ಬೈಯೋದು, ಹೋಗೆ ಬಾರೆ ಅನ್ನೋದೆಲ್ಲ ಮಾಡೋದೇ ಇಲ್ಲ. ನನಗೆ ಅನ್ಕಂಫರ್ಟಬಲ್ ಅದು. ಸೊ ಯಾ, ಲೈಕ್ ಆಫ್ ಸ್ಕ್ರೀನ್ ಕಂಪ್ಲೀಟ್ ಆಪೋಸಿಟ್ ಆಗಿದ್ದೀವಿ ನಾವು. ಕರೆಕ್ಟ್, ಕಂಪ್ಲೀಟ್ ಆಪೋಸಿಟ್. ಆ ಕ್ಯಾರೆಕ್ಟರ್ಗಿಂತ ಇದಕ್ಕೆ ತುಂಬಾ ವಿ ಬೋತ್ ಆಲ್ರೆಡಿ ಫ್ರೆಂಡ್ಸ್ ಆಗಿ Yeah. ಇದ್ದಿದ್ರಿಂದ ಮುಂಚೆಯಿಂದಾನು ಸೊ ಕಂಫರ್ಟಬಲ್ ಆಗಿತ್ತು ಆಕ್ಟ್ ಮಾಡೋದಕ್ಕೆಲ್ಲ. ಅಂಡ್ ವಾಟ್ ಎವರ್ ಐ ಸೇ ಇಲ್ ಅಕ್ಸೆಪ್ಟ್ ಇಟ್. ಅಂಡ್ ಇಫ್ ಈ ಸೇ ಆನ್ ಸ್ಕ್ರೀನ್ ಏನಾದ್ರು ಮಾಡುವಾಗ ಇದನ್ನ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಇಬ್ರು ಒಟ್ಟಿಗೆ ಕುತ್ಕೊಂಡು ವಿ ವಿಲ್ ವರ್ಕ್. ಬಿಕಾಸ್ ನಮ್ ಪೇರ್ ಕ್ಲಿಕ್ ಆಗ್ಬೇಕು, ಅದು Yeah. ಚೆನ್ನಾಗಿ ಬರ್ಬೇಕು ಅನ್ನೋದು ನಮ್ಗೆ ತುಂಬಾ ಡ್ರೀಮ್ ಇದೆ ಇಬ್ರಿಗೂನು. ಅಂಡ್ ಈಸ್ ಆಲ್ಸೋ ವೆರಿ ವರ್ಕ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂಡ್ ಈಸ್ ಆಲ್ಸೋ ಹಾರ್ಡ್ ವರ್ಕಿಂಗ್. ಸೊ ಇಬ್ಬರಿಗೂ ರ್ಯಾಪೋ ಚೆನ್ನಾಗಿ ಮ್ಯಾಚ್ ಆಗತ್ತೆ. ಅಂಡ್ ಆಕ್ಟಿಂಗ್ ಅಂತ ಬಂದ್ರೆ ತುಂಬಾ ವರ್ಕ್ ಮಾಡಿ ಮಾಡ್ತೀವಿ ಇಬ್ರು. ಸುಮ್ನೆ ರ್ಯಾಂಡಮ್ಲಿ ಸೀನ್ ಪೇಪರ್ ನೋಡ್ಕೊಂಡು ಹೋಗಲ್ಲ. ಸೊ ಹಿಂಗ್ ಮಾಡ್ಬೋದ, ಅದನ್ನ ಹಂಗ್ ಮಾಡ್ಬೋದ, ಒಂದ್ 3-4 ಸಲ ಮಾನಿಟರ್ ಮಾಡ್ಕೋತಾ ಇರ್ತೀವಿ ನಮಗೆ ನಾವೇನೆ. ಸೊ ಆ ತರ. ಅಂಡ್ ಈಸ್ ಆಲ್ಸೋ ವೆರಿ ಕಾಮ್, ತುಂಬಾ ಜೋರಾಗಿ ಏನು ಮಾತಾಡಲ್ಲ. ಸೊ ಹಂಗಾಗಿ ಕರೆಕ್ಟ್ ಆಗಿ ಸಿಂಕ್ ಆಗುತ್ತೆ. ಆಫ್ ಸ್ಕ್ರೀನ್ ಕೂಡ ಚೆನ್ನಾಗಿ ಆಶಾ ಅವ್ರು ಹೇಳ್ದಂಗೆ ಲೈಕ್ ಇಬ್ರು ತುಂಬಾ ಪ್ಯಾಷನೇಟ್ ಆಗಿ, ಅಂಡ್ ಇಬ್ರು ತುಂಬಾ ಕಾದಿದೀವಿ ಈ ಆಪರ್ಚುನಿಟಿಗೋಸ್ಕರ. ಇವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿದ್ರೆ ನಾನು ಎಷ್ಟು ಕಾದಿದ್ದೀನೋ ಇವರು ಅಷ್ಟೇ ಕಾದಿದ್ದಾರೆ. ಸೊ ಐ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ ಅವ್ರಿಗೆ ಯಾವ ಫೀಲ್ ಇರುತ್ತೆ ಅಂತ. ಸೊ ಇಬ್ರು ಅಷ್ಟೇ ಪ್ಯಾಷನೇಟ್ ಆಗಿದ್ದೀವಿ. ಇಬ್ರಿಗೂ ಈ ಆಪರ್ಚುನಿಟಿ ಅಷ್ಟೇ ಇಂಪಾರ್ಟೆಂಟ್. ಸೊ ಇದನ್ನ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಕೆ ಇಬ್ರು ಟ್ರೈ ಮಾಡ್ತಾ ಇದೀವಿ.
ಆಸ್ ಯು ಸೆಡ್ ವಿ ನೋ ಈಚ್ ಅದರ್ ಲೈಕ್ ದಟ್ ಓನ್ಲಿ. ಅಂದ್ರೆ ವಾಟ್ ಯು ವಾಂಟ್ ಟು ಬಿಕಮ್ ಅಂದಾಗ ಅವರು ಹೀರೋ, ವಾಟ್ ಯು ವಾಂಟ್ ಟು ಬಿಕಮ್ ಅಂದಾಗ ಹೀರೋಯಿನ್. ಅದೇ ತರಾನೇ ನಮ್ದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿದೆ ಫಸ್ಟ್ ಸ್ಟಾರ್ಟಿಂಗ್ ಇಂದಾನು ಅದೇ ತರಾನೇ ಇರೋದು. ಸೊ ಇಬ್ರು ವರ್ಕ್ ಲೈಕ್ ಅಂತ ಹೇಳ್ಬೋದು. ಅಂದ್ರೆ ಫಸ್ಟ್ ಟೈಮ್ ಅವರೇ ಹೀರೋ ಇವರೇ ಹೀರೋಯಿನ್ ಅಂತ ಇಬ್ರಿಗೂ ಗೊತ್ತಾದಾಗ ರಿಯಾಕ್ಷನ್ ಹೇಗಿತ್ತು ನಿಮ್ಮಿಬ್ರದ್ದು ಅಂತ? ಯಾ ಫಸ್ಟ್ ಅಂದ್ರೆ ಇವ್ರು ಆಲ್ರೆಡಿ ಸೆಲೆಕ್ಟ್ ಆಗ್ಬಿಟ್ಟಿದ್ರು ಈ ಪ್ರಾಜೆಕ್ಟ್ಗೆ. ಆಫ್ಟರ್ ದಟ್ ನನಗೆ ಕಾಲ್ ಬಂತು, ಲುಕ್ ಟೆಸ್ಟ್ ಕೊಟ್ಟೆ, ಹೋದೆ, ಲೈಕ್ ಹೇ ಹಾಯ್ ಹಾಯ್ ನೀವೇನಾ ಅನ್ನೋ ತರ. ಆಮೇಲೆ ಲುಕ್ ಟೆಸ್ಟ್ ಆದ ತಕ್ಷಣ ನೆಕ್ಸ್ಟ್ ಡೇನೆ ಐ ಗಾಟ್ ಕಾಲ್ ದಟ್ ನೀವು ಸೆಲೆಕ್ಟ್ ಆಗಿದ್ದೀರಾ, ಸೊ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಅಂತ. ಅಂಡ್ ಅಗೇನ್ ಅದಾದ್ಮೇಲೆ ನಾವೇನು ಮಾತೇ ಆಡಿಲ್ಲ ಮೇ ಬಿ. ಆಫ್ಟರ್ ದಟ್ ಶೂಟ್ ಅಂತ ಬಂದಾಗ, ಅಂದ್ರೆ ವರ್ಕ್ಶಾಪ್ ಅದೆಲ್ಲ ಬಂದಾಗ ವಿ ಗಾಟ್ ನೋ ದಟ್ ನೀವೇ ಹೀರೋ ನಾನೇ ಹೀರೋಯಿನ್ ಅಂತ ಎಲ್ಲ ಕರೆಕ್ಟ್ ಆಗಿ ಹಂಗ್ ಗೊತ್ತಾಯ್ತು. ನಿಮ್ಗೆ ಇವರೇ ಹೀರೋಯಿನ್ ಅಂತ ಗೊತ್ತಾದಾಗ? ಏನಿಲ್ಲ, ಮುಂಚೆನೆ ಪರಿಚಯ ಇದ್ದಿದ್ರಿಂದ ಒಳ್ಳೆ ಪರ್ಫಾರ್ಮರ್ ಅಂತ ನನಗೆ ಗೊತ್ತಿತ್ತು. ಸೊ ಯಾ ಗುಡ್ ದಟ್ ಈ ಪ್ರಾಜೆಕ್ಟ್ಗೆ ಈಗ ನಾನು ನನ್ನ ಬೆಸ್ಟ್ ನಾನು ಕೊಡ್ಬೋದು, ಬಟ್ ಇನ್ನೊಬ್ರಿಂದ ಈ ಪ್ರಾಜೆಕ್ಟ್ ಹಾಳಾದ್ರೆ ಅನ್ನೋ ಭಯ ಇರುತ್ತೆ. ಸೊ ಯಾವಾಗ ಇವರು ಕೂಡ ಐ ನೋ ಶಿ ಇಸ್ ಅ ಪರ್ಫಾರ್ಮರ್, ಸೊ ಅವ್ರು ಕಾಸ್ಟ್ ಆಗಿದೆ ಅಂತ ಗೊತ್ತಾಗ ನನಗೊಂದು ಸಮಾಧಾನ ಆಯ್ತು. ಓಕೆ ವಿ ಕ್ಯಾನ್ ವರ್ಕ್ ಹಂಗೆ ಆಯ್ತು ಇಬ್ರಿಗೂನು ಸ್ವಲ್ಪ ಓಕೆ ಬಿಕಾಸ್ ವಿ ನೋ ಈಚ್ ಅದರ್ ದಟ್ ಈಸ್ ಆಲ್ಸೋ ಗುಡ್ ಪರ್ಫಾರ್ಮರ್ ಅಂಡ್ ಈ ನೋ ದಟ್ ಮೀ. ಸೊ ಯಾವಾಗ್ಲೂ ಅಷ್ಟೇ, ಬರೀ ಒಂದ್ ಸ್ಕ್ರೀನ್ ಅಲ್ಲಿ ಇಬ್ರು ಆಕ್ಟ್ ಮಾಡ್ತಾ ಇದಾರೆ ಅಂದಾಗ ಅವ್ರದ್ದು ಮಾತ್ರ ಅವ್ರು ನೋಡ್ಕೊಳಕ್ ಆಗಲ್ಲ. ನಾನ್ ಬೆಸ್ಟ್ ಕೊಟ್ಬಿಟ್ರೆ ಸಾಕು ಅಂತ ನೋ, ಅದ್ ಹಂಗ್ ವರ್ಕ್ ಆಗಲ್ಲ. ಸೀನ್ಸ್ಗಳು ಸೀನ್ ಕ್ಲಿಕ್ ಆಗದೆ, ಪ್ರತಿ ಒಂದು ಸೀನ್ ಶಾರ್ಟ್ಸ್ ಕ್ಲಿಕ್ ಆಗದೆ ನಾನ್ ಹೆಂಗ್ ಮಾಡ್ತಿದೀನಿ ಅದಕ್ಕೆ ಆಪೋಸಿಟ್ ಪರ್ಸನ್ ಹೇಗ್ ಮಾಡ್ತಾ ಇದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಆ ವಿಷಯದಲ್ಲಿ ನಮ್ಮಿಬ್ರಿಗೂ ಈಸಿ ಆಯ್ತು. ಈಸ್ ಆಲ್ಸೋ ಗುಡ್ ಪರ್ಫಾರ್ಮರ್ ಆಗಿರೋದ್ರಿಂದ ಓಕೆ ಈ ವಿಲ್ ಡೂ ಇಟ್, ನನ್ಗೇನ್ ಅದ್ರ ಬಗ್ಗೆ ಭಯ ಇಲ್ಲ, ಟೆನ್ಷನ್ ಇಲ್ಲ ಅನ್ನೋ ತರ ನನಗೂ ಅನ್ನಿಸ್ತು. ಸೊ ಕೆಮಿಸ್ಟ್ರಿ ಪೇರ್ ವರ್ಕ್ ಆಗ್ಬೇಕು ಒಟ್ಟಿಗೆ. ನೋಡೋರಿಗೆ ಇವ್ನ್ ಚೆನ್ನಾಗ್ ಮಾಡ್ತಾನೆ, ಇವ್ರು ಚೆನ್ನಾಗ್ ಮಾಡಲ್ಲ ಅಂದ್ರೆ ಆತರ ಅನ್ಸ್ಬಾರ್ದು. ಅವ್ರಿಗೆ ಕನೆಕ್ಟೇ ಆಗಲ್ಲ. ಆ ಕೆಮಿಸ್ಟ್ರಿ ಇರ್ಬೇಕು, ಇಬ್ರು ಚೆನ್ನಾಗ್ ಮಾಡ್ತಾ ಇದಾರೆ ಅಂದಾಗ್ಲೇ ಜನರಿಗೆ ಅದು ಇಷ್ಟ ಆಗೋದು. ಯಾವ ತರ ಹುಡ್ಗನ್ನ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರಿ? ನಿಮ್ಗೆ ಅಂದ್ರೆ ಇಷ್ಟ ಇಲ್ಲ ಅಲ್ವಾ ಈಗ ಆದಿ ಅಂದ್ರೆ, ಸೊ ನಿಮ್ ಲೈಫಲ್ಲಿ ಯಾವ ತರ ಹುಡ್ಗ ಬೇಕು ಅಂತ ಲಕ್ಷ್ಮಿಯಾಗಿ ಏನೆಲ್ಲ ಯೋಚನೆ ಮಾಡಿದ್ರಿ ಅನ್ನೋದು? ಲಕ್ಷ್ಮಿಯಾಗಿ ಬಹುಶಃ ಒಂದು ಚೆನ್ನಾಗಿ ಓದೋ ಹುಡ್ಗ, ಅಥವಾ ಚೆನ್ನಾಗಿ ನನ್ ತರಾನೇ ಅವನ್ಗೂ ಒಂದ್ ಏನೋ ಲೈಫಲ್ಲಿ ಮಾಡ್ಬೇಕು ಅನ್ನೋ ಆಂಬಿಷನ್ಸ್ ಇರ್ಬೇಕು, ಆ ತರ ಅನ್ಕೊಂಡಿದ್ದೆ. ಜಗಳ ಗಂಟ ಆಗಿರ್ಬಾರ್ದು ಅನ್ಕೊಂಡಿದ್ದೆ, ಬಟ್ ಜಗಳ ಗಂಟ ಸಿಕ್ಬಿಟ್ಟಿದ್ದಾನೆ. ಆಂಬಿಷನ್ ನಮಗೂ ಇದೆ, ನಾನು ಸ್ಟಾರ್ ಆಗ್ತೀನಿ, ಅದು ಬೇರೆ ವಿಷಯ. ಅಷ್ಟೇ. ಆದ್ರೆ ಇವ್ರ ಜಗಳ ಗಂಟಿ ಅಂತೂ ನನಗೆ ಸಿಗ್ಬಾರ್ದು, ಬಾಯಿ ಬಡಿಗೆ ಸಿಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಅಂಡ್ ನನಗೆ ಬೇಕಾಗಿರೋ ಹುಡುಗಿ ಡಿಸೆಂಟ್ ಆಗಿರ್ಬೇಕು, ಎಷ್ಟು ಬೇಕೋ ಅಷ್ಟೇ ಮಾತಾಡ್ಬೇಕು, ಜಾಸ್ತಿ ಮಾತಾಡ್ತಾರೆ. ನಾನ್ ತುಂಬಾ ಮಾತಾಡ್ತೀನಿ ಇದ್ರಲ್ಲಿ. ಡಿಸೆಂಟ್ ಆಗಿರ್ಬೇಕು, ಆಮೇಲೆ ಮನೆಯವ್ರಿಗೆಲ್ಲ ಮರ್ಯಾದೆ ಕೊಡ್ಬೇಕು, ಅದೆಲ್ಲ ಕೊಡ್ತೀನಪ್ಪ ನೀವು. ನಂತರನೇ ಸಿಟಿಲ್ ಬೆಳ್ದಿರ್ಬೇಕು. ಅದು ಆಗಲ್ಲ. ನನ್ ಜೊತೆ ಇವ್ರು ಎಲ್ರು ಸಿಟಿ ಅಂದ್ಬಿಟ್ರೆ ಹಳ್ಳಿಯಲ್ಲಿ ಯಾರು ಹುಡ್ತಾರೆ, ಹಳ್ಳಿಯಲ್ಲಿ ಯಾರು ಬೆಳಿತಾರೆ, ಹಳ್ಳಿಯಿಂದ ನಾವ್ ಹೆಂಗೆ ಇದ್ ಮಾಡೋದು ಅಲ್ವಾ? ಅವ್ರನ್ನ ಯಾರು ಮದ್ವೆ ಮಾಡ್ಕೊತಾರೆ ಪಾಪ. ಓ ಇದು ಒಳ್ಳೆ ಕತೆ ಆಯ್ತಪ್ಪ. ಹೌದಾ, ಹಳ್ಳಿಯಿಂದಾನೇ ಬಂದ್ ಸೂಪರ್ ಸ್ಟಾರ್ಸ್ ಆಗಿದಾರ. ಹಳ್ಳಿಯಲ್ಲಿ ಅದೇ ಹಳ್ಳಿಯಲ್ಲಿ ಎಷ್ಟೊಂದ್ ಜನಕ್ಕೆ ಏನೇನೋ ಆಸೆ ಇರುತ್ತೆ, ಓದ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ನಮ್ಮ ಹಳ್ಳಿ ಒಳ್ಳೆ ಹೆಸರು ತರ್ಬೇಕು. ಸಿಟಿಲಪ್ಪ, ಸೊ ನನಗ್ ಸಿಟಿನೇ ಇಷ್ಟ. ಅದೇ ಒಂದ್ಸಲ ಹಳ್ಳಿಗ್ ಬಂದ್ ನೋಡಿ ಆ ಸೊಗಡು ಏನು ಅಂತ ಗೊತ್ತಾಗುತ್ತೆ. ಹೋಗಿ ಅವ್ರ ಜೊತೆ ಒಂದ್ಸಲ ಅದೇ ಹಳ್ಳಿಗ್ ಬರ್ಬೇಕು, ನೆಕ್ಸ್ಟ್ ಬರ್ತಾರೆ ಅವಾಗ ಗೊತ್ತಾಗುತ್ತೆ. ಅವಾಗ ಒಳ್ಳೊಳ್ಳೆ ಫನ್ ಸೀಕ್ವೆನ್ಸಸ್ ನಾನು ಇವಾಗ ಇಮ್ಯಾಜಿನ್ ಮಾಡ್ತಿದೀನಿ, ಹೆಂಗ್ ಕಿತ್ತಾಡ್ಬೋದು ಇವ್ರಲ್ಲಿ, ಇವ್ರಿಗೆ ಏನ್ ಟಾಸ್ಕ್ ಕೊಡ್ಬೋದು ಅನ್ನೋದು.